ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು 4ನೇ ತರಗತಿ FLN ಅಪೇಕ್ಷಿತ ಕಲಿಕಾ ಫಲಗಳು. FLN ಮತ್ತು ಅಪೇಕ್ಷಿತ ಫಲಗಳು. ಸೊ ಇಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳು 4 ಅಪೇಕ್ಷಿತ ಕಲಿಕಾ ಫಲಗಳು ಇದು FLNಗೆ ಸಂಬಂಧಪಟ್ಟಿರುವಂಥದ್ದು. ಇದರಲ್ಲಿ ಮೊದಲನೇದು ವಾಕ್ಯ ಅಥವಾ ಪ್ಯಾರಾವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವರು. ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು. ಅದು ಯಾರು, ಏನು, ಎಲ್ಲಿ, ಏಕೆ. ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಹಾಗೂ ಬಳಸುವರು. ಪ್ರಾರ್ಥನಾ ಅವಧಿ ಹಾಗೂ ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಿಳಿದ ವಿಷಯಗಳನ್ನು ಸರಳವಾಗಿ ವಿವರಿಸಿ ಮಾತನಾಡುವರು. ಸರಿಯಾದ ಸ್ವರಭಾವ, ವೇಗ ಮತ್ತು ನಿರರ್ಗಳತೆಯೊಂದಿಗೆ ಪದ್ಯಗಳನ್ನು ಓದುವರು. ಕತೆ ಮತ್ತು ಪದ್ಯಗಳನ್ನು ಓದಿ ಅಪರಿಚಿತ ಪದಗಳ ಅರ್ಥವನ್ನು ಸಾಂದರ್ಭಿಕವಾಗಿ ಗುರುತಿಸುವರು. ಕತೆ ಮತ್ತು ಪದ್ಯಗಳ ಪಾತ್ರ, ತಿರುಳು ಮತ್ತು ಚಿತ್ರಗಳ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿ ಪ್ರಶ್ನೆಗಳಿಗೆ ಉತ್ತರಿಸುವರು. ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳನ್ನು ಓದಿ ಓದಿದ ವಿಷಯಗಳನ್ನು ಪಟ್ಟಿ ಮಾಡಿ ಬರೆಯುವರು. ಇದಿಷ್ಟೂ ಕೂಡ ಇಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳು, FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟ ಹಾಗೆ 4ನೇ ತರಗತಿ ಕನ್ನಡ ವಿಷಯದಲ್ಲಿ ಇಲ್ಲಿ 9 ಅಪೇಕ್ಷಿತ ಕಲಿಕಾ ಫಲಗಳಿದೆ. ಇದರಲ್ಲಿ 8ನೇದು 2 ಅಂಕಗಳ ಪ್ರಶ್ನೆ. ಟೋಟಲ್ ನಮಗೆ ಸಿಗುವಂಥದ್ದು 10 ಪ್ರಶ್ನೆಗಳು, 10 ಅಂಕಗಳಿಗೆ ಪ್ರಶ್ನೆಗಳನ್ನು ನಾವು ಇದನ್ನು ಮಾಡ್ಬೋದು. ಸೊ ಇಲ್ಲಿ ಮೊದಲನೇದು ನೋಡಿ, ಪೂರ್ವ ಪರೀಕ್ಷೆ ಕನ್ನಡದ 4ನೇ ತರಗತಿ ಕನ್ನಡ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಇಲ್ಲಿ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಫ್ರೆಂಡ್ಸ್, ನೀವು ಇದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಒಂದು ಪ್ಯಾರಾವನ್ನು ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವರು. ಸೊ ಅದನ್ನು ಅವರು ಓದ್ಕೊಳ್ತಾರೆ. ಆಮೇಲೆ ಅವರಿಗೆ ಏನು ಅರ್ಥ ಆಯಿತು ಅನ್ನೋದನ್ನು ಹೇಳುವಂಥದ್ದು. ಅದೇ ರೀತಿ ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವರು. ಇಲ್ಲಿ ಕೆಲವೊಂದು ಅದೇನು ಪ್ಯಾರಾಗ್ರಾಫನ್ನು ಫಸ್ಟು ನೀವು ಕೊಟ್ಟಿರ್ತೀರ, ಅದರಲ್ಲೇ ಕೆಲವೊಂದು ಪ್ರಶ್ನೆಗಳನ್ನು ಅವರಿಗೆ ಕೇಳ್ತಾ ಹೋದರೆ ಅವರು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಆಗಿರಬೇಕು ಅಂತ. ನೆಕ್ಸ್ಟು ಸರಳ ವಾಕ್ಯಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು. ಶಿಕ್ಷಕರು ಮಕ್ಕಳೊಂದಿಗೆ ವಿದ್ಯಾರ್ಥಿ ಸ್ನೇಹಿ ಪರಿಸರ ನಿರ್ಮಿಸಿ ಅವರೊಂದಿಗೆ ಸಂಭಾಷಣೆ ನಡೆಸುವಂಥದ್ದಾಗಿರ್ಬೋದು. ಹಾಗೆ ಹಲವಾರು ಚಟುವಟಿಕೆಗಳನ್ನು ಇಲ್ಲಿ ಪೂರ್ವ ಪರೀಕ್ಷೆಯಲ್ಲಿ ನಮಗೆ ಮಾಡಲಿಕ್ಕಿರುತ್ತೆ. ಇದಾದ ನಂತರ ಇದರಲ್ಲಿ B ಗ್ರೇಡನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ಸಾಫಲ್ಯ ಪರೀಕ್ಷೆಯನ್ನು ನಾವು ಮಾಡಬೇಕಾಗತ್ತೆ. ಸೊ ಇಲ್ಲಿ ಸಾಫಲ್ಯ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳು ಇರುವಂಥದ್ದು ನೋಡೋಣ. ಈ ಪಠ್ಯವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳಿರಿ. ಯಾವುದಾದ್ರೂ ಒಂದು ಪಠ್ಯವನ್ನು ಅವರಿಗೆ ಕೊಡಬೇಕು, ಅದನ್ನು ಅವರು ಓದುವಂಥದ್ದು ಮತ್ತು ಅವರದೇ ಆದ ಮಾತಿನಲ್ಲಿ ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡಬೇಕು. ದುಡುಕಿನ ಫಲ ಪದ್ಯದಲ್ಲಿ ಬರುವ ಪ್ರಾಣಿಗಳು ಯಾವುವು? ನಿಮ್ಮ ಸ್ನೇಹಿತರು ನಿಮಗೆ ಹೇಗೆ ಸಹಾಯ ಮಾಡುತ್ತಾರೆ? ಬೇಸಿಗೆ ರಜೆಯಲ್ಲಿ ನೀವು ಭೇಟಿ ನೀಡಿದ ಊರಿನ ಬಗ್ಗೆ 3ರಿಂದ 5 ವಾಕ್ಯಗಳನ್ನು ಬರೆಯಿರಿ. ಶಾಲಾ ಪ್ರಾರ್ಥನಾ ಅವಧಿಯಲ್ಲಿ ಯಾವ ವಿಷಯಗಳನ್ನು ಹೇಳುತ್ತೀರಿ? ಹೂವಾಡಗಿತ್ತಿ ಪದ್ಯವನ್ನು ಸರಿಯಾದ ಸ್ವರಭಾವ, ವೇಗ ಮತ್ತು ನಿರರ್ಗಳತೆಯೊಂದಿಗೆ ಓದಿರಿ. ಪ್ರಾಸಪದ ಜೋಡಿಸಿ ಹಾಡು, ಜಲ, ಸಂತೆ, ನೆಲ, ಕಾಡು, ಚಿಂತೆ. ಕಾಡಿಗೊಂದು ಟಿವಿ ತರೋಣ ಪಾಠದಲ್ಲಿ ಬರುವ ಪ್ರಾಣಿಗಳನ್ನು ಪಟ್ಟಿ ಮಾಡಿ. ಯಕ್ಷಗಾನ ಪಾಠದಲ್ಲಿ ತಾಯಿ ಹಕ್ಕಿ ಮತ್ತು ಮರಿ ಹಕ್ಕಿಯು 2 ಮಾತುಗಳನ್ನು ಬರೆಯಿರಿ. ನಮ್ಮ ಶಾಲಾ ಪತ್ರಿಕೆಯಲ್ಲಿ ನೀವು ಏನೇನು ಬರೆಯುವಿರಿ ಪಟ್ಟಿ ಮಾಡಿರಿ. ಸೊ ಇದಿಷ್ಟು ಕೂಡ 10 ಪ್ರಶ್ನೆಗಳು ಸಾಫಲ್ಯ ಪರೀಕ್ಷೆಯಲ್ಲಿ ಇರುವಂಥದ್ದು. ಸೊ ಇಲ್ಲಿ ನಿಮಗೆ ಸಾಫಲ್ಯ ಪರೀಕ್ಷೆಯಲ್ಲೂ ಕೂಡ ಅವರು B ಗ್ರೇಡನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು FLN ವಿದ್ಯಾರ್ಥಿ ಆಗ್ತಾರೆ. ಸೊ ಅವರು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಇದೆ ಎರಡರಲ್ಲೂ ಕೂಡ ಅವರು A ಗ್ರೇಡನ್ನು ಪಡ್ಕೊಂಡಿದ್ದಾರೆ. ಪೂರ್ವ ಪರೀಕ್ಷೆಯಲ್ಲಿ B ಗ್ರೇಡ್ ಬಂದಿದ್ದರೂ ಕೂಡ ಸಾಫಲ್ಯ ಪರೀಕ್ಷೆಯಲ್ಲಿ A ಗ್ರೇಡ್ ಬಂದಿದೆ ಅಂತ ಹೇಳಿದ್ರೆ ಅದು ಅವರು FLNಗೆ ಒಳಪಡುವುದಿಲ್ಲ ಫ್ರೆಂಡ್ಸ್. ಸೊ ಇದಾಗಿತ್ತು ಒಂದು ಚಿಕ್ಕದಾದಂತಹ ವಿಡಿಯೋ 4th ಸ್ಟ್ಯಾಂಡರ್ಡ್ ಕನ್ನಡ ಸಬ್ಜೆಕ್ಟ್ ಬಗ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.